ಕಡೆಗೆ ನಮ್ಮ ಬದುಕಿನಲ್ಲಿ ಹೊಸ ಆಶಾ ಕಿರಣ ಮೂಡಲಿ ಎಂದು ಪ್ರಾರ್ಥಿಸುತ್ತಾ ಉದ್ಘಾಟನೆಯನ್ನು ಎಲ್ಲಾ ತಂಡದಿಂದ ಮಾಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ಹೋಗ್ಲಿಲ್ಲ, ನನ್ನೆಲ್ಲಿಗೆ ಬಂದಿತ್ತು ಅಂತ ಹೇಳಿ ಚಿಕ್ಕ ಪ್ರಶ್ನೆ ಎಷ್ಟೊಂದು ಅನ್ವೇಷಣೆಗೆ ದಾರಿ ತೆಗೆದುಕೊಳ್ತು ಅಲ್ವಾ. ನಮ್ಗೆ ಇವಾಗ ಗೊತ್ತು ನಮ್ಮ ಮಾನವ ಜೀವನ ಯಾಕೆ ಹಿಂಗಿದೆ, ಯಾಕೆ ಭೂಮಿ ಮೇಲೆ ನಿಂತ್ಕೊಂಡಿದ್ವಿ, ಪ್ರತಿಯೊಂದು ನಮ್ಮ ನಾಗರಿಕತೆ ಪೂರ್ತಿ ಆ 2-3 ತತ್ವಗಳ ಆಧಾರದ ಮೇಲೆ ಕಟ್ಕೊಂಡು PhD ಮಾಡ್ತಿದ್ರು. ಅಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಅಂಡರಲ್ಲಿ PhD ಮಾಡ್ತಿದ್ರು. 2004ರಲ್ಲಿ 4-5ರಲ್ಲಿ PhD ಮುಗಿಸ್ಕೊಂತಾರೆ. ಆನಂತರ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸೇವೆ ಸಲ್ಲಿಸಕ್ಕೆ ಹೋಗ್ತಾರೆ. PDO ಇಒ ಆಫೀಸಲ್ಲಿ ಕೆಲಸ ಮಾಡ್ಕೊಳ್ತಾರೆ. ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿಯೂ ಸಹ ಬೇರೆ ಬೇರೆ ಸಮುದಾಯಗಳಲ್ಲಿ ಕೆಲಸ ಮಾಡ್ತಾ ನಾಯಕರಾಗಿ ಬರಬೇಕು ಅಂತಂದ್ರೆ ಅನೇಕ ರೀತಿಯ ಸಂಶೋಧನೆಗಳನ್ನ ಮಾಡ್ತಾ ಇರ್ಬೇಕು. ಓದೋದು ಒಂದು ಸಂಶೋಧನೆ, ನೋಟ್ಸ್ ಮಾಡ್ಕೊಳ್ಳೋದು ಒಂದು ಸಂಶೋಧನೆ. ನೀವು ಹೊಸ ಪ್ರಯತ್ನಗಳನ್ನ ಪಡ್ತೀರಲ್ವಾ. ಈಗ ನೋಡಿ ಕ್ಲಾಸ್ ಅಲ್ಲಿ ಬಂದು ಪಾಪ ಮಗು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿ ವೆಲ್ಕಮ್ ಸ್ಪೀಚ್ ಅನ್ನ ಮಾಡ್ತಾ ಹೊಡಿದಾರ ಚಪ್ಪಾಳೆ. ಸೊ ಈ ತರ ಸಾಕಷ್ಟು ಆವಿಷ್ಕಾರಗಳನ್ನ ನಾವು ಮಾಡ್ತಾ ಇರ್ಬೇಕು. ಈಗ ಮಾಡಿದ್ದಾರೆ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅವರು. ಒಂದು ಕೃತಿಯಲ್ಲಿ ಅದನ್ನೇ ಹೇಳ್ತಾರೆ ಅವರು. ಇದು ಸಹ ಸೋಷಿಯಲ್ ಸೈನ್ಸ್ ಅಂತ ಅಂದ್ಬಿಟ್ಟು. ಬಟ್ ಈ ಸೈನ್ಸ್ ನಲ್ಲಿ ಅಕ್ಯುರಸಿ ಇರುತ್ತೆ, ಖಚಿತತೆ ಇರುತ್ತೆ. ಇಲ್ಲಿ ಸಿಸ್ಟಮ್ಯಾಟಿಕ್ ಸ್ಟಡಿ ಇದೆ, ಇಲ್ಲಿ ಸೈಂಟಿಫಿಕ್ ಇದೆ. ಬಟ್ ಇಟ್ ವೇರೀಸ್. ಯಾಕೆ ಅಂತಂದ್ರೆ ಸೋಷಿಯಲ್ ಸೈನ್ಸಸ್ ಅಲ್ಲಿ ನಾವು ಸ್ಟಡಿ ಮಾಡುವಂಥದ್ದು ಹ್ಯೂಮನ್ ಬಿಹೇವಿಯರ್ಸ್ ನ, ಸಮಾಜ ಅಲ್ವಾ. ಸೊ ಹ್ಯೂಮನ್ ಬಿಹೇವಿಯರ್ ಅನ್ನ ನಾವು ಸ್ಟಡಿ ಮಾಡ್ತೇವೆ ಅಂತ ಅಂದ್ಬಿಟ್ಟು, ಹ್ಯೂಮನ್ ರಿಲೇಷನ್ಸ್ ನಾವು ಸ್ಟಡಿ ಮಾಡ್ತೇವೆ ಅಂತ, ಸೋಷಿಯಲ್ ಪ್ರಾಬ್ಲಮ್ಸ್ ಅನ್ನು ಸ್ಟಡಿ ಮಾಡ್ತೀವಿ ಅಂತ. ಒಂದು ಸಮಾಜದ ಒಂದು ರಚನೆ, ಸೋಷಿಯಲ್ ಸ್ಟ್ರಕ್ಚರ್, ಸಾಮಾಜಿಕ ರಚನೆಯನ್ನ ನಾವು ಅಧ್ಯಯನ ಮಾಡ್ತೇವೆ. ಹಾಗಾಗಿ ಇಲ್ಲಿ ಇಟ್ಮೆ ಬೇರೆ ಒಂದು ಸಣ್ಣ ಎಕ್ಸಾಂಪಲ್ ಸಮೇತ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ ಈಗ ಚಿಕ್ಕಬಳ್ಳಾಪುರ ಈ ಒಂದು ಊರಲ್ಲಿ ಪವರ್ಟಿ ಇದೆ ಅಂತಂದ್ರೆ ಕಾರಣ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇಲ್ಲದೆ ಇರ್ಬೋದು ಅಂತ. ಕೋಲಾರ ಜಿಲ್ಲೆಯಲ್ಲಿ ಅಂಡರ್ ಎಂಪ್ಲಾಯ್ಮೆಂಟ್ ಅಥವಾ ಎಂಪ್ಲಾಯ್ಮೆಂಟ್ ಚೆನ್ನಾಗಿದೆ ಅನ್ನೋದೇ ಆದ್ರೆ ಅದಕ್ಕೆ ಕಾರಣ ಅಲ್ಲಿ ಇರುವಂತ ಯಥೇಚ್ಛವಾಗಿರುವಂತ ಇಂಡಸ್ಟ್ರೀಸ್ ಇರಬಹುದು ಅಂತ ಕಾರಣ. ಇಲ್ಲಿ ಅದು ಇಲ್ಲಿ ಸತ್ಯ ಇರುತ್ತೆ, ಅದಕ್ಕೆ ಅಲ್ಲೂ ಸತ್ಯ ಇರುತ್ತೆ. ಕರೆಕ್ಟ್ ಅಲ್ಲ ಮಕ್ಕಳು?